ರಾಯಚೂರು ತಾಲೂಕಿನ ಹಂಚಿನಾಳ ಕ್ಯಾಂಪ್ ಸಮೀಪದ ಪೆಟ್ರೋಲ್ ಬಂಕ್ನಲ್ಲಿ ರಾತ್ರಿ 8:30 ಸುಮಾರಿಗೆ ವ್ಯಕ್ತಿಯೊಬ್ಬ ಬಾಟಲ್ಗೆ ಪೆಟ್ರೋಲ್ ಹಾಕಿಸಿಕೊಂಡಿದ್ದಾನೆ. ಬಿಲ್ ಕೊಡುವಾಗ 10 ರೂಪಾಯಿ ಕಡಿಮೆ ಇತ್ತು. ಇವತ್ತು ದುಡ್ಡಿಲ್ಲ, ನಾಳೆ ಕೊಡ್ತೀನಿ ಎಂದಿದ್ದೇ ತಡ. ಬಂಕ್ ಸಿಬ್ಬಂದಿಯ ಪಿತ್ತ ನೆತ್ತಿಗೇರಿದೆ. ದುಡ್ಡು ಕೊಟ್ಟೆ ಹೋಗಬೇಕು ಎಂದು ಪಟ್ಟು ಹಿಡಿದಿದ್ದರಿಂದ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ರೊಚ್ಚಿಗೆದ್ದ ಬಂಕ್ ಸಿಬ್ಬಂದಿ ಆತನಿಗೆ ಧರ್ಮದೇಟು ನೀಡಿದ್ದಾರೆ. ಬಂಕ್ ಸಿಬ್ಬಂದಿಯಿಂದ ಹೊಡೆತ ತಿಂದ ವ್ಯಕ್ತಿ ತಕ್ಷಣ ತನ್ನ ಸ್ನೇಹಿತ ಮೇಘನಾಥ್ಗೆ ಫೋನ್ ಮಾಡಿ ಬಂಕ್ನಲ್ಲಿ ಗಲಾಟೆಯಾಗಿದೆ, ಬೇಗ ಬಾ ಎಂದು ಕರೆಸಿಕೊಂಡಿದ್ದಾನೆ. ಗೆಳೆಯ ಕಷ್ಟದಲ್ಲಿದ್ದಾನೆ ಎಂದು ಮೇಘನಾಥ್ ಆತುರಾತುರವಾಗಿ ಬಂಕ್ಗೆ ಧಾವಿಸಿದ್ದಾನೆ. ಆದರೆ ಆ ಗೆಳೆತನವೇ ಆತನ ಪಾಲಿಗೆ ಮೃತ್ಯುವಾಗಿ ಕಾಡುತ್ತದೆ ಎಂದು ಆತ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಮೇಘನಾಥ್ ಬಂಕ್ಗೆ ಬರುತ್ತಿದ್ದಂತೆ ಅಲ್ಲಿ 2ನೇ ರೌಂಡ್ ಗಲಾಟೆ ಶುರುವಾಗಿದೆ. ಎರಡು ಕಡೆಯವರು ಕಟ್ಟಿಗೆಗಳನ್ನು ಹಿಡಿದು ಮನಬಂದಂತೆ ಹೊಡೆದಾಡಿಕೊಂಡಿದ್ದಾರೆ. ಈ ಮಾರಾಮಾರಿಯಲ್ಲಿ ಮೇಘನಾಥ್ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದು ರಕ್ತದ ಮಡುವಿನಲ್ಲಿ ಅಲ್ಲೇ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಅಷ್ಟರಲ್ಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಮಗನ ಸಾವಿನ ಸುದ್ದಿ ಕೇಳಿ ಇಡೀ ಕುಟುಂಬವೀಗ ಕಣ್ಣೀರಿನಲ್ಲಿ ಮುಳುಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ರಾಯಚೂರು ಪೊಲೀಸರು ಬಂಕಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆ ಚುರುಕುಗೊಳಿಸಿದ್ದಾರೆ. ಹಲ್ಲೆ ನಡೆಸಿ ತಲೆಮಾರಿಸಿಕೊಂಡಿರುವ ಆರೋಪಿಗಳನ್ನು ಒಬ್ಬೊಬ್ಬರಾಗಿ ಲಾಕ್ ಮಾಡುತ್ತಿದ್ದಾರೆ. ಕೇವಲ 10 ರೂಪಾಯಿ ಚಿಲ್ಲರೆ ಗಲಾಟೆಗೆ ಅಮಾಯಕನೊಬ್ಬ ಬಲಿಯಾಗಿರುವುದು ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ವರದಿ ಶಫೀಕ್ ಹುಸೇನ್, ಮಾನವಿ.